ಈಗಿರುವಂತಹ ಈ ತಣ್ಣಗಿನ ವಾತಾವರಣಕ್ಕೆ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ, ಪಕೋಡ ಅಥವಾ ಬೋಂಡಾ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟಿನಲ್ಲಿ ಪಕೋಡ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತು ಮಂಡಕ್ಕಿ ಅಥವಾ ಚರ್ಮುರಿಯಿಂದ ಗರಿ ಗರಿಯಾಗಿರುವ ಪಕೋಡವನ್ನು ಬರೀ 10 ನಿಮಿಷದಲ್ಲಿ ಯಾವ ರೀತಿ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ. ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆ ಹಾಕ್ತಾ ಇದ್ದೇನೆ. ಇಲ್ಲಿ ರವೆ ಹುರಿಬೇಕಾಗಿಲ್ಲ, ಹಾಗೇ ಹಾಕೋಬಹುದು. ಅರ್ಧ ಕಪ್ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 5 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಿ. 2 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ನೀರು ಸೇರಿಸಿ ಇದನ್ನು ಸಹ 5 ನಿಮಿಷಗಳ ಕಾಲ ನೆನೆಸಬೇಕು. 5 ನಿಮಿಷ ಆದಾಗ ರವೆ ಹಾಕಿರುವ ಮಜ್ಜಿಗೆಯನ್ನು ಪೂರ್ತಿಯಾಗಿ ಹೀರಿ ನೋಡಿ ಈ ರೀತಿಯಲ್ಲಿ ನೆಂದಿರುತ್ತೆ. ಇನ್ನು ಮಂಡಕ್ಕಿಯನ್ನು ನೀರಿನಿಂದ ತೆಗೆದು ಚೆನ್ನಾಗಿ ಹಿಂಡಿ ರವೆ ಮಿಶ್ರಣಕ್ಕೆ ಹಾಕಿ ಮಂಡಕ್ಕಿಯಿಂದ ನೀರನ್ನು ಪೂರ್ತಿಯಾಗಿ ತೆಗೆದು ಹಾಕೋಬೇಕು. 2 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 2 ರಿಂದ 3 ಹಸಿಮೆಣಸಿನಕಾಯಿ ಹಾಕಿ 1 ಇಂಚು ಶುಂಠಿಯ ಸಿಪ್ಪೆ ತೆಗೆದು ತುರಿದು ಸೇರಿಸ್ತಾ ಇದ್ದೇನೆ. ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ನಾನು ಅರ್ಧ ಚಮಚ ಹಾಕಿರೋದು. ಅರ್ಧ ಚಮಚ ಗರಂ ಮಸಾಲ ಹಾಕಿ ಚೆನ್ನಾಗಿ ಎಲ್ಲವನ್ನು ಕಲಿಸ್ಕೋಬೇಕು. ಇಲ್ಲಿ ನೀರು ಬೇಕಾಗೋದಿಲ್ಲ, ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿಯಲ್ಲಿ ಮಿಶ್ರಣ ರೆಡಿಯಾಗಿದೆ. ಸ್ವಲ್ಪ ಸಾಫ್ಟ್ ಆಗಿರುವಂತಹ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ನಿಮಗೆ ಯಾವ ಸೈಜ್ನಲ್ಲಿ ಪಕೋಡ ಬೇಕು ಅದಕ್ಕನುಗುಣವಾಗಿ ಹಿಟ್ಟನ್ನು ತೆಗೆದು ಎಣ್ಣೆಗೆ ಹಾಕ್ತಾ ಹೋಗಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಪೋರ್ಷನ್ ತೆಗೆದು ಎಣ್ಣೆಗೆ ಹಾಕ್ತಾ ಇದ್ದೇನೆ. 30 ಸೆಕೆಂಡ್ಸ್ ಆದ ನಂತರ ತಿರುವಿ ಹಾಕಿ ಎಲ್ಲ ಕಡೆ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ. ಇವಾಗ ಪಕೋಡ ಆಗ್ತಾ ಬಂತು, ಎಣ್ಣೆಯಿಂದ ತೆಗೆಯೋಣ. ತುಂಬಾ ಸುಲಭದಲ್ಲಿ ಒಳ್ಳೆ ಗರಿ ಗರಿ ಆಗಿರುವಂತಹ ಮಂಡಕ್ಕಿ ಪಕೋಡ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಸಹ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಫೀಡ್ಬ್ಯಾಕ್ ಅನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.